ಎಲ್ರಿಗೂ ನಮಸ್ಕಾರ. ನಾನು ಲಿಖಿತ. ಇದು ನನ್ನ ಹೊಸ ಚಾನಲ್. ಇಲ್ಲಿ ನಾನು ತುಂಬ ಈಸಿ ಮತ್ತು ಟೇಸ್ಟಿಯಾದ ಅಡುಗೆಗಳನ್ನ ಮಾಡಿ ನಿಮ್ಮ ಜೊತೆ ಹಂಚ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಸಾಫ್ಟ್ ಆ್ಯಂಡ್ ಟೇಸ್ಟಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು 1 ಕಪ್ಪಷ್ಟು ಜಾಮೂನ್ ಪೌಡರ್ ತೊಗೊಂಡು ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಈ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಮೂನ್ ಹಿಟ್ಟು ಕಲಿಸ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಯಾಕಂದರೆ ನೀರು ಜಾಸ್ತಿ ಆದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ. ನೀರು ಜಾಸ್ತಿ ಆದರೆ ಹಿಟ್ಟು ತೆಳ್ಳಗಾಗುತ್ತೆ, ಉಂಡೆ ನೀಟಾಗಿ ಬರಲ್ಲ. ಅದೇ ನೀರು ಕಮ್ಮಿ ಆದರೆ ಉಂಡೆಗಳೆಲ್ಲ ಒಡ್ಕೊಂಬಿಡುತ್ತೆ. ಸೊ ಜಾಮೂನ್ ನೀಟಾಗಿ ಆಗಲ್ಲ. ಸೊ ಹುಷಾರಾಗಿ ಇದೇ ರೀತಿ ನಾವು ಹೇಗೆ ಕಲಿಸ್ತಾ ಇದ್ದೀವಲ್ಲ ಹಾಗೆಯೇ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಹೀಗೇನೆ ಜಾಮೂನ್ ಹಿಟ್ಟನ್ನ ತುಂಬ ಚೆನ್ನಾಗಿ ಮಿತ್ಕೊಬೇಕು. ನಾವೆಷ್ಟು ಚೆನ್ನಾಗಿ ಜಾಮೂನ್ ಹಿಟ್ಟನ್ನ ಮಿತ್ಕೊತೀವೋ ಅಷ್ಟು ಸಾಫ್ಟಾಗಿ ಜಾಮೂನ್ ಬರುತ್ತೆ. ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹಿಟ್ಟು ಈ ಹದ ಬರೋವರೆಗೂ ಚೆನ್ನಾಗಿ ಮಿತ್ಕೊಳ್ಬೇಕು. ಈ ಹದಕ್ಕೆ ಬಂದಮೇಲೆ ಒಂದು 15 ನಿಮಿಷ ಒಂದು ಬೌಲ್ ಹಾಕಿ ಮುಚ್ಚಿಬಿಡಬೇಕು. ನಂತರ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಲೀಟ್ರ್ ಆಗೋವಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ 3 ಕಪ್ಪಷ್ಟು ಸಕ್ಕರೆ ಹಾಕ್ಕೋಬೇಕು. ನಾನಿಲ್ಲಿ 200 ಗ್ರಾಮ್ ಜಾಮೂನ್ ಪೌಡರ್ಗೆ 1 ಲೀಟ್ರಷ್ಟು ಜಾಮೂನ್ ಪಾಕನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೇಸರಿ ಹಾಕ್ಕೋಬೇಕು. ಹಾಗೆಯೇ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೋಬೇಕು. ಏಲಕ್ಕಿ ಪೌಡರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಘಮ ಬರುತ್ತೆ. ನೋಡಿ, ನೀರು ಈ ರೀತಿ ಕುದಿಬೇಕು. ಈ ರೀತಿ ಕುದ್ದಷ್ಟು ಕೂಡ ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ಒಂದು 15 ನಿಮಿಷ ಪಾಕನ ಈ ರೀತಿ ಕುದಿಸ್ಬೇಕು. ನೋಡಿ, 15 ಮಿನಿಟ್ಸ್ ಆದಮೇಲೆ ಪಾಕ ಈ ರೀತಿ ಆಗುತ್ತೆ. ಪಾಕ ತುಂಬ ತೆಳ್ಳಗೂ ಇರಬಾರ್ದು, ಇಲ್ಲ ತುಂಬ ಮಂದನೂ ಇರಬಾರ್ದು, ಮೀಡಿಯಮ್ ಆಗಿದ್ರೆ ಸಾಕು ಜಾಮೂನ್ಗೆ. ಈಗ ಜಾಮೂನ್ ಪಾಕ ರೆಡಿಯಾಗಿದೆ. ಇದನ್ನು ಎತ್ತಿಡೋಣ. ಈಗ ಜಾಮೂನ್ ಹಿಟ್ಟನ್ನ ತೆಗೆದು ನೀಟಾಗಿ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ.
ಸೊ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ಜಾಮೂನ್ ಹಿಟ್ಟನ್ನ ರೌಂಡ್ ಮಾಡಬೇಕಾದ್ರೆ ತುಂಬ ಪ್ರೆಸ್ ಮಾಡಿ ರೌಂಡ್ ಮಾಡೋದಕ್ಕೆ ಹೋಗಬೇಡಿ. ಆ ರೀತಿ ಮಾಡಿದ್ರೆ ಜಾಮೂನು ಮೇಲ್ಗಡೆ ಬೇಯುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಸೊ ಆದಷ್ಟು ಸಾಫ್ಟಾಗಿ ಅದನ್ನು ರೌಂಡ್ ಮಾಡಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಈ ಸೈಜ್ ಆದ್ರೂ ಕೂಡ ಸಾಕು. ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ನಾವು ಮಾಡ್ಕೊಂಡಿರೋ ಅಂತಹ ಉಂಡೆಗಳನ್ನ ಒಂದೊಂದೇ ಬಿಡೋಣ. ಜಾಮೂನ್ನ ಎಣ್ಣೆಲಿ ಬೇಯಿಸ್ಬೇಕಾದ್ರೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಇಲ್ಲ ಅಂತ ಅಂದರೆ ಮೇಲೆ ಬೆಂದಿರುತ್ತೆ, ಒಳಗಡೆ ಬೇಯೋದಿಲ್ಲ. ಸೊ ಆದಷ್ಟು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಜಾಮೂನ್ನ ಎಣ್ಣೆಲಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಜಾಮೂನು ಹದವಾಗಿ ಬೇಯುತ್ತೆ. ಎಲ್ಲ ಉಂಡೆಗಳನ್ನೂ ಬೇಯಿಸ್ಕೊಂಡಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪಾಕಕ್ಕೆ ಈ ರೀತಿ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡಬೇಕು. ಟೂ ಅವರ್ಸ್ ಆದಮೇಲೆ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಗುಲಾಬ್ ಜಾಮೂನ್ ರೆಡಿ. ನೋಡಿ, ಯಾರೇ ಆದರೂ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ನೀವೇ ಇಷ್ಟಪಡ್ತೀರಾ. ಗುಲಾಬ್ ಜಾಮೂನ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ಗೂ ಎಲ್ಲರಿಗೂ ಇಷ್ಟ. ಒಂದ್ಸಲಿ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಇನ್ನೂ ಟೇಸ್ಟಿಯಾಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.